ಆಗಿರ್ಬೋದು, ಇನ್ನುಳಿದ ದೇಶದ ಕ್ರೀಡೆ ಆಗಿರ್ಬೋದು ಹೊಸ ಆಯಾಮ ಬಂದದ ಅನ್ನೋದು ಅಷ್ಟು ಸತ್ಯದ. ಅದಿನವಾಗಲೇ ಈ ಸಲ 20 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವ. ಅದರಲ್ಲಿ ಅವರು ಎಷ್ಟು ಮಟ್ಟಿಗೆ ಸಾಧಿಸಿದಾರ ಮಾಡಿದಾರೆ ನಂತರ ಅಟ್ಲೀಸ್ಟ್ ಆಸಕ್ತಿ ಹುಟ್ಟಿದಲ್ಲ ಅಲ್ಲೇ ಅನ್ನುವಂಥದ್ದು. ಆ ದಿಶೆಯಲ್ಲೇ ಈ ಒಂದು 2020 ಮಾಡಿದಂಥ ಒಂದು ರೂಪ ತಯಾರು ಮಾಡಿದಂಥವ್ರಿಗೆ ಧನ್ಯವಾದ ಹೇಳಬೇಕಾಗಿದೆ. ಜೊತೆಗೆ ನಮ್ಮ ಆಟಗಾರರು ಇದು ಸ್ಪಂದಿಸ್ತಾ ಇದ್ದಾರೆ. IPL ಸಹಿತ ಅದಾಗಿದೆ. ಆದರೆ ಇದರಲ್ಲಿ ಒಂದು ದೋಷ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬೆಟ್ಟಿಂಗ್ ಏನದ ಒಂದು ದೊಡ್ಡ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದೆ. ಜೂಸ್ ಅನ್ನುವಂಥದ್ದು ಇಂಥವೆಲ್ಲ ದೂರ ಆದ್ರೆ ಆಟಕ್ಕೆ ಇನ್ನಷ್ಟು ಮೆರಗು ಬರ್ಬೋದೇನೋ ಅಲ್ವಾ ಅಂತ ಹೇಳ್ತಾ. ಯಾಕಂದರೆ ಒಂದು ಆಟ ನಮ್ಮ ದೈಹಿಕವಾಗಿ ಬೆಳೆಸಬೇಕು, ಮಾನಸಿಕವಾಗಿ ಬೆಳೆಸಬೇಕು, ದೇಶದ ಅಭಿವೃದ್ಧಿಗೆ ಆಧಾರ ಆಗಬೇಕು. ಅದ್ರ ಜೊತೆ ಇಂಥ ಒಂದು ದುಶ್ಚರಗಳಿಗೆ ಕಾರಣ ಆಗಬಾರ್ದು ಅನ್ನೋ ಸಹಿತ ಅಷ್ಟೇ ಮುಖ್ಯದ ಇಲ್ಲ. ಯಾಕಂದ್ರೆ ಬೆಟ್ಟಿಂಗ್ ಇವತ್ತು ಒಂದು ರೋಗ ಆಗಿ ಬೆಳೀಲಿಕ್ಕತ್ತದ, ಜೂಸು ರೋಗ ಆಗಿ ಬೆಳೀಲಿಕ್ಕತ್ತದ. ಆ ರೋಗಗಳನ್ನ ಕಿತ್ತಾಕೋದಕ್ಕೂ ಏನಾದರೂ ಉಪಾಯ ಮಾಡಿದ್ರೆ ಭಾಳ ಉತ್ತಮ. ಯಾಕಂದ್ರೆ ನ್ಯಾಚುರಲ್ ಆಟ ಎಲ್ಲರಿಗೂ ಖುಷಿ ಕೊಡುವಂಥದ್ದು ಅಂತ ಹೇಳ್ತಾ 20 ರಾಷ್ಟ್ರಗಳಿಗೆ ಮತ್ತೊಮ್ಮೆ ನಾವು ವೆಲ್ಕಮ್ ಮಾಡಿ, ಈಗಾಗಲೇ ಆಗ್ಯದ ವೆಲ್ಕಮ್ ಮಾಡಿ ಯಾವುದರಲ್ಲೂ ಭಾರತ ತನ್ನ ಶಕ್ತಿ ಪ್ರದರ್ಶನ ಮಾಡಲಿಕ್ಕತ್ತಿದ್ದು ಅದು ಪಾಕಿಸ್ತಾನ ಪ್ರತಿಸರಿಸಿದೆ. ಇನ್ನು ಮುಂದೆಲ್ಲ ನೋಡೋಣ ಏನಾಗ್ತದೆ ಅಂತೇಳಿ. ಆಲ್ರೆಡಿ ಶ್ರೀಲಂಕಾ ಮತ್ತು ವರ್ಸಸ್ ಆಸ್ಟ್ರೇಲಿಯಾ ಒಂದೇನೋ ಸೋತದ ಕಾಣ್ತದೆ. ಅದಕ್ಕೆ ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ವೆಸ್ಟ್ ಇಂಡೀಸ್ ಮಾತ್ರ ಟಾಪ್ 10ದಾಗ ಬಂದದ, ಟಾಪ್ 8ದಾಗ ಬಂದದ. ಇನ್ನು ಮೋಸ್ಟ್ಲಿ ದಕ್ಷಿಣ ಆಫ್ರಿಕಾ ಪುರುಷಾರ್ಥಿಗಳಿದ್ದಾವೆ. ಇನ್ನುಳಿದವ್ರು ಬರ್ತಾರೆ. 4 ಗ್ಯಾರಂಟಿ ಆಗ್ಯದ. ಈಗ ಇನ್ನೊಂದು 4 ಜನ ಕೂಡಿದಪ್ಪ ಅಂದ್ರೆ 4 ದೇಶಗಳು ಕೂಡಿದ್ರೆ ಸೂಪರ್ 8 ಅದ್ರಾಗ ಮತ್ತೇನಾಗ್ತದೆ ನೋಡೋಣ. ಅದರಲ್ಲಿ ಯಾರು ಗೆಲ್ತಾರೆ, ಸೆಮಿಫೈನಲ್ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ. ಒಟ್ಟಾರೆ ಇಶಾನ್ ಇವರ ಆಟ ನೆನಪಿಡುವಂಥದ್ದು ಈ ಗೆಲುವಿನಲ್ಲೇ, ಪಾಕಿಸ್ತಾನ ವಿರುದ್ಧದ ಗೆಲುವಿನಲ್ಲಿ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಚಿತ್ರಮಿದು ಸತ್ಯದ ಕೈಗೊಂಡು ವಂದನೆಗಳು.